ಅಮೆರಿಕ ಹಾಗೂ ಇರಾನ್ ಸಂಘರ್ಷದಿಂದ ಇದೀಗ ಸಂಕಷ್ಟದಲ್ಲಿ ಟ್ರಂಪ್ ಇದ್ದಾರೆ. ಅಮೆರಿಕ ಫಸ್ಟ್ ನೀತಿ ಹಿನ್ನಡೆ ಇದೀಗ ಬೆಂಬಲಿಗರಲ್ಲೇ ಆತಂಕ ಶುರುವಾಗಿದೆ. ಯುದ್ಧ ದೀರ್ಘಗೊಳ್ಳುವಂತಹ ಭೀತಿ ಇದೀಗ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಇರಾಕ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಕಾರಣ ಏನು ಅಂತಂದ್ರೆ ಭೀಕರವಾಗಿ ದಾಳಿಯನ್ನ ಇರಾನ್ ಮಾಡ್ತಾ ಇರುವಂತದ್ದು ಈಗ ಅಮೆರಿಕ ಹಾಗೂ ಇಸ್ರೇಲ್ ವಿರುದ್ಧ. ಪ್ರತಿದಿನ $1 ಬಿಲಿಯನ್ ವೆಚ್ಚದಿಂದ ಅಮೆರಿಕ ಆರ್ಥಿಕತೆಗೆ ಹೊಡೆತ ಬೀಳ್ತಾ ಇದೆ. 110ರ ಗಡಿ ದಾಟಿರುವಂತಹ ಕಚ್ಚಾ ತೈಲಗಳ ಬೆಲೆ 34 ಟ್ರಿಲಿಯನ್ ಸಾಲದ ಮೇಲೆ ಹೆಚ್ಚುವರಿ ಒತ್ತಡ ಬೀಳ್ತಾ ಇದೆ. ದುಬಾರಿಯಾಗಿರುವಂತಹ ಜೀವನ ಸಂಕಷ್ಟದಲ್ಲಿ ಅಮೆರಿಕ ಜನತೆ ಇದ್ದಾರೆ. ದುಬಾರಿಯಾಗಿರುವಂತಹ ಜೀವನ ಇಲ್ಲಿ ಸಂಕಷ್ಟದಲ್ಲಿ ಅಮೆರಿಕಾದ ಜನ ಇದ್ದಾರೆ. ಈ ಯುದ್ಧದಿಂದ ಬೀಳ್ತಾ ಇರುವಂತಹ ದುಬಾರಿಯಾಗಿರುವಂತಹ ಜೀವನ ಅಮೆರಿಕ ಜನತೆ ಈಗ ಸಂಕಷ್ಟದಲ್ಲಿದ್ದಾರೆ. ಹಾರ್ಮೋಜ್ ಜಲಸಂಧಿಯಲ್ಲಿ ಅಸ್ಥಿರತೆಯಿಂದ ತೈಲ ಸರಬರಾಜಿಗೆ ಅಡ್ಡಿ ಆಗ್ತಾ ಇದೆ. ಕತಾರ್, ಸೌದಿ, ಯುಎಇ ಮೇಲೆ ಇರಾನ್ ದಾಳಿ ತೀವ್ರವಾಗಿ ಮಾಡ್ತಾ ಇದೆ. ತೈಲ ಘಟಕಗಳು, ದೊಡ್ಡ ದೊಡ್ಡ ಯುದ್ಧ ನೌಕೆಗಳು ಅಥವಾ ಕೆಲವೊಂದು ಜೆಟ್ಗಳು ಅಂತಂದ್ರೆ ಅಮೆರಿಕ ವಿಶೇಷವಾಗಿ ಬಳಸ್ತಾ ಇದ್ದಂತಹ ಜೆಟ್ಗಳನ್ನ ಈಗಾಗಲೇ ಇರಾನ್ ಟಾರ್ಗೆಟ್ ಮಾಡಿ ಉಡೀಸ್ ಮಾಡ್ತಾ ಇದೆ. ಅದರಲ್ಲೂ ಮತ್ತೊಂದು ವಿಚಾರ ಇಲ್ಲಿ ಏನು ಅಂತಂದ್ರೆ ಈ ಯುದ್ಧದಿಂದ ಕೇವಲ ಯುದ್ಧ ಏನೋ ನಡೀತಾ ಇದೆ, ಈ ಜನ ಸಾಯ್ತಾ ಇದ್ದಾರೆ ಒಂದು ಕಡೆ, ಆದ್ರೆ ಮತ್ತೊಂದು ಕಡೆ ಕೋಟಿ ಕೋಟಿ ಹಣ, ಮಿಲಿಯನ್ ಟ್ರಿಲಿಯನ್ ಲೆಕ್ಕದಲ್ಲಿ ಹಣ ಕೂಡ ಖರ್ಚಾಗ್ತಾ ಇದೆ. ಪ್ರತಿದಿನ ಖರ್ಚಾಗ್ತಾ ಇರುವಂತ ಹಣ ಇದು. ಕಾರಣ ಏನು ಅಂತಂದ್ರೆ ಯುದ್ಧ ಅಂತಂದ್ರೆ ಅದು ಕೂಡ ಏನು ಫ್ರೀಯಲ್ಲಿ ನಡೆಯೋದಿಲ್ಲ, ಅಲ್ಲೂ ಕೂಡ ಖರ್ಚಾಗ್ತಾ ಇದೆ. ಹಾಗಾಗಿ ಇದರಿಂದ ಬಹುಶಃ ಅಮೆರಿಕ ಜನರಿಗೆ ಸೈಡ್ ಎಫೆಕ್ಟ್ ಆಗ್ತಾ ಇದೆ. ನೋಡಿ, ಗಲ್ಫ್ ರಾಷ್ಟ್ರಗಳಲ್ಲಿ ಮತ್ತಷ್ಟು ಯುದ್ಧ ಹೆಚ್ಚಳವಾಗುವಂತ ಆತಂಕ ಕಾಣಿಸ್ತಾ ಇದೆ. ಇರಾನ್ ಪ್ರತಿದಾಳಿ ತೀವ್ರವಾಗ್ತಾ ಇದೆ. ಇಂಧನ ಮೂಲ ಸೌಕರ್ಯಗಳ ಮೇಲೆ ಈ ರೀತಿಯಾಗಿ ಗುರಿ ಮಾಡಿಕೊಂಡು ದಾಳಿಯನ್ನ ಮಾಡ್ತಾ ಇದೆ ಇರಾನ್ ಕೂಡ. ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಅಂತ್ಯ ಯಾವಾಗ? ಹಾಗಾದ್ರೆ ಮಧ್ಯಂತರ ಚುನಾವಣೆ ಮುನ್ನ ಟ್ರಂಪ್ಗೆ ಒತ್ತಡ ಬೀರಬಹುದು. ಮಾಜಿ ಅಧಿಕಾರಿಗಳ ರಾಜೀನಾಮೆಗಳಿಂದ ಹೊಸ ಪ್ರಶ್ನೆಗಳು ಹುಟ್ಟುತ್ತಾ ಇದೆ. ಯುದ್ಧ ಗೆಲ್ಲೋದು ಬಿಡಿ, ಈಗ ಹೊರ ಬರೋದು ಕಷ್ಟನಾ ಅನ್ನೋ ಪ್ರಶ್ನೆ. ಇನ್ನು ಆರ್ಥಿಕತೆ ಕುಸಿಯುವಂತಹ ಭೀತಿಯಲ್ಲಿ ಅಮೆರಿಕ ಇದೆ. ಈಗ ಪ್ರತಿದಿನ ಮಿಲಿಯನ್ ಟ್ರಿಲಿಯನ್ ಲೆಕ್ಕದಲ್ಲಿ ಹಣ ಖರ್ಚು ಮಾಡ್ತಾ ಇದ್ದಾರೆ ಯುದ್ಧಕ್ಕೋಸ್ಕರ. ಹಾಗಾಗಿ ಇಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳಬಹುದು ಅಮೆರಿಕಾಗೆ. ಹಾಗಾಗಿ ಇರಾನ್ ಹಾಗೂ ಅಮೆರಿಕ, ಇಸ್ರೇಲ್ ಈ ಒಂದು ಯುದ್ಧ ಯಾವಾಗ ನಿಲ್ಲುತ್ತಾ ಇಲ್ವಾ? ಅಥವಾ ಈಗ ಸದ್ಯದಲ್ಲಿರೋ ಕಷ್ಟದಿಂದ ಯಾವಾಗ ಹೊರಗೆ ಬರ್ತೀವಿ ಅನ್ನೋಂಥ ಪ್ರಶ್ನೆ ಹುಟ್ಟುತ್ತಾ ಇದೆ. ಇಲ್ಲಿ ಟ್ರಂಪ್ ಹುಚ್ಚ ಅಂತ ಹೇಳಿ ಸುಖ ಸುಮ್ಮನೆ ಯಾರು ಹೇಳೋದಿಲ್ಲ ನೋಡಿ, ಅದು ಸತ್ಯವಾದಂತ ಮಾತು. ಯಾಕೆ ಅಂತಂದ್ರೆ ಮಿಲಿಯನ್ ಟ್ರಿಲಿಯನ್ ಲೆಕ್ಕದಲ್ಲಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಯುದ್ಧಕ್ಕೋಸ್ಕರ ಬಳಸ್ತಾ ಇರುವಂತಹ ಹಣ ಇದು. ಇರಾನ್ಗೂ ಕೂಡ ಈ ಒಂದು ಖರ್ಚು ಮಾಡ್ತಾ ಇರುವಂತದ್ದು ಅಥವಾ ಆರ್ಥಿಕತೆಯಲ್ಲಿ ಪೆಟ್ಟು ಬೀಳ್ತಾ ಇದೆ, ಹೌದು. ಆದ್ರೆ ಇರಾನ್ ಹತ್ರ ಇರುವಂತದ್ದು ಎಲ್ಲವೂ ಕೂಡ ಸರ್ವನಾಶ ಆಗೋಯ್ತು, ಆಲ್ಮೋಸ್ಟ್ ಎಲ್ಲ ಕಳೆದುಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇರುವಂತ ಹಣ ಎಲ್ಲ ಖರ್ಚು ಮಾಡ್ತಾ ಇರುವಂತದ್ದು, ಖಾಲಿ ಮಾಡ್ತಾ ಇರುವಂತದ್ದು ಟ್ರಂಪ್ ಯಾವುದಕ್ಕೆ ಅಂತಂದ್ರೆ ಈ ಒಂದು ಯುದ್ಧಕ್ಕೋಸ್ಕರ. ಹಾಗಾಗಿ ಈ ಒಂದು ಯುದ್ಧದಿಂದ ಅಮೆರಿಕ ಜನರಲ್ಲಿ ಈಗಾಗಲೇ ಆತಂಕ ಶುರುವಾಗಿದೆ. ಇಲ್ಲಿ ಆರ್ಥಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳ್ತಾ ಇದೆ. ಹಾಗಾಗಿ ಈ ಒಂದು ಯುದ್ಧದಿಂದ ಆಗ್ತಾ ಇರುವಂತಹ ಎಫೆಕ್ಟ್ ಏನು ಅಂತಂದ್ರೆ ಈಗ ಅಮೆರಿಕಾದಲ್ಲೂ ಕೂಡ ಆರ್ಥಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟು ಬೀಳುವಂತ ಸಾಧ್ಯತೆ ಇದೆ.